ಆತ್ಮೀಯ ಕಲಾವಿದರು ಪ್ರಾರ್ಥನೆಯೊಳಗ ಒಂದು ಪದ ಬಹಳ ಚಂದ ಹೇಳಿದ್ರು ಅವ್ರು. ಹೌದ್ರಿ. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರ್ರಿಪ್ಪ? ಹುಡುಗನ ಇವತ್ತು ಮಪ್ಪ ಮಾಡಿ ಹೋಗ್ತಾರತ್ತ ಅವ್ರು. ಹೌದಿಲ್ಲ? ಹೊರಗಡೆ 6 ಹುಡುಗಿಯರು ಹುಡುಗರನ್ನ ಕಡಿಮೆ ಅಲ್ಲ, ಅವ್ರನ್ನು ಪ್ರಾಸ್ಪದ ತಗೊಂಡ್ಬಂದ್ರ ಕೇಳಲಿ ಬರ್ತಾರ್ರಿಪ್ಪ. ಯಾದಗೋಡು ಹಿರಿಯರಿಟ್ಟಾರ ಹಾಡಿಕೆಯಿಂದ ಸಹಜ. ಹೌದು. ಯಾದಗೋಡು ಹಿರಿಯರಿಟ್ಟಾರ ಹಾಡಿಕೆಯಿಂದ ಸಹಜ. ಹುಡುಗಿ ಹುಡುಗಿ ಕೊಡಾಕತ್ತಾಳ ನೋಡಿ ಪೋಜ. ಹುಡುಗಿ ಕೊಡಾಕತ್ತಾಳ ನೋಡಿ ಪೋಜ. ಈಕಿಗೆ ಇಲ್ಲಿವರೆಗೆ ಕೊಟ್ಟಿಲ್ಲ ಯಾರು ಡೋಸ. ಇಲ್ಲಿವರೆಗೆ ಕೊಟ್ಟಿಲ್ಲ ಯಾರು ಡೋಸ. ಆರುಗೇರಿ ಹುಡುಗನ ಬಡತಕ್ಕ ಒಡೆದು ಹೋಗುತ್ತಾವ ನಿನ್ನ ಕಾಜ. ಹೌದಿಲ್ಲ? ಇವತ್ತ ಕುಡಿಸೇ ಬಿಡ್ತಾನ ಹಾರಿಗೇರಿ ಮಾಮ ನಿನಗೊಂದು ಮಾಜ. ಹೌದಿಲ್ಲ? ರಾಶಿಯೊಳಗೆ ಹಿಂಗ ಬರ್ತಾವ ಮಾತಾ. ತುರ್ತಿನ ಕುಡ್ಸಾಕತ್ತಿರ್ಲ ಇಲ್ಲ, ಮಾಜ ಸ್ವಲ್ಪ ಕೋಳಿನಾಗ ಕೊಂಡು ಕೊಟ್ರ ಭಾರಿ ಆಕತ್ತಿ. ಆಗಲಿಪ್ಪ. ಅದಕ್ಕ ಮಾತಿನೊಳಗೆ ಮಾತನ್ನು ಹೆಂಗ ಬರ್ತದಪ್ಪ ಅಂತ ಕೇಳಿದ್ರ ಏನ್ ಬರ್ತದ? ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಾಳಿಲ್ಲ, ಎಲ್ಲವರು ಬಾಳಿಲ್ಲ, ಬಲ್ಲಿವರಿಟ್ಟು ಬಲವಿಲ್ಲ. ಸಾಹಿತ್ಯ ಎಲ್ಲರಿಗೂ ಒಂದೇ ಅಲ್ಲ, ಸರ್ವಜ್ಞ ಅಂತಕ್ಕಂಥ ಮಾತನ್ನ ಹೇಳ್ತಾರ್ರಿಪ್ಪ. ನಮ್ಮ ಹಿರಿಯ ಆಗಿರ್ತಕ್ಕಂಥ ಹಿರಿಯ ವಚನಕಾರ ಆಗಿರ್ತಕ್ಕಂಥ ಸರ್ವಜ್ಞ ಮೂರ್ತಿ ಅವಾಗ ಹೇಳನ. ಅದಕ್ಕೆ ಬಾಜುಕಿನ ಮೇಳ ದೊಡ್ಡ ಮೇಳ ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಚಂದ ಹೇಳಿಕೆ ಮಾಡಿ ಮೈಕ್ ಕೊಟ್ಟು ಹೋಗಿ ಕುರ್ಶಿರಗಡೆ ಕೂತ್ ಬಿಟ್ಟಾರ. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಪ್ರಥಮದಲ್ಲಿ ಬಂದು ಸ್ತೋತ್ರ ಮಾಡ್ಕೊಂಡಿರಿ, ಮತ್ತೆ ತ್ರಾಸ್ ಪಟಕ ಒಬ್ಬತ್ತ, ಮತ್ತೆ ಹಾಡ್ಯಾವ ಒಬ್ಬತ್ತ. ದೇವರ ವಿಚಾರ ಮಾಡುವಂತ ಮಾತೈತಿ. ತ್ರಾಸ್ ಪಟ್ಕೊಂಡವ ಒಬ್ಬತ್ತ, ಹಾಡ್ಯಾವ ಒಬ್ಬತ್ತ. ತ್ರಾಸ್ ಪಟ್ಕೊಂಡ್ ನಾವು ಗಂಡ, ಹಳದವ ಒಬ್ಬ ಗಂಡ. ಮತ್ತ ಯಾವ ಹೆಣ್ಣತಿ ಅಲ್ಲ, ತ್ರಾಸ್ ಪಟ್ಕೊಂಡ್ ನಾವು ಬ್ರಹ್ಮದೇವ, ಹಳದವ ಈಶ್ವರ. ಪ್ರಯಾಸ ಪಟ್ಟ ಈಶ್ವರನನ್ನು ಒಲಿಸಿಕೊಂಡವ ಬ್ರಹ್ಮ, ಈಶ್ವರನಿಂದ ಹುಟ್ಟು ಬಂದವ ಗಣೇಶ. ಇದ್ರಾಗ ನಿಮ್ಗೆ ಹೆಣ್ಣಿನವ್ರದ್ದು ಏನಾರ ತಕರಾರ ಐತೆನ? ಏನ್ರ ಕುಡ್ಸಾಲ ಐತನ ತಗೊಂಡು ಬರತ್ತೆ ಮನೆ ತಂದಿಗೆ ಹೇಳೋದಿನ್ನ. ಅದ್ರಾಗ ಏನೋ ನಿಮಗೆ ತಕರಾಗಿತ್ತಂದ್ರ ನ್ಯಾಯ ಮಾರು. ಸುಮ್ಮನೆ ಇನ್ನೊಬ್ರು ಹುಟ್ಟಿದ ಕೂಸಿಗಾಗಿ ನೀವು ಕೊಡ್ಕೊತೀರಿ ನನ್ನ ಬಂಗಾರಗಿನಿಗಳ್ರಿ. ಅವ್ರನ್ನ ಚಾಲು ಆಗೈತಿ. ಎಲ್ಲಾ ಸಾಮಾನ್ ನಮಗದಾವು, ಇವ್ರು ಸೃಷ್ಟಿ ಮಾಡಕತ್ತಾರು. ಮತ್ತ ನಮ್ಮದೆಲ್ಲ ಕೆಳ ಹೊಕ್ಕೈತೆ ತಿಳ್ಕೊಂಡು ಅವ್ರು ವಿಚಾರ ಮಾಡಿ ಹಚ್ಚಿಕಿಟ್ಟಗಾಕತ್ತಾರು. ಹೌದಿಲ್ಲ? ನಾ ಸೃಷ್ಟಿ ಮಾಡ್ತೀನಿ, ನಿನ್ನ ನಿಗಂಗಿಲ್ಲ ಬೈ. ಹೌದಿಲ್ಲ? ಮತ್ತೊಂದು ಮಾತು ಹೇಳಿದ್ರು ಇವ್ರು. ಏನಂತ? ಅವ ಈ ಮಾತಿಗೆ ಹೇಳ್ತಾರೆ ಕೇಳ್ಕೊಟ್ಕೊಂಡವ್ರು. ಏನಂತ ನೋಡ್ರಿ, ನಮ್ಮ ದೇವಿ ಪಾರ್ವತ ದೇವಿ ತಪ ಮಾಡಿದಾಗ ಶಂಕರಿ ದೇವಿಯಿಂದ ರೌದ್ರಿ ಶಕ್ತಿ ಹಿಡ್ಕೊಂಡು, ರೌದ್ರಿ ಶಕ್ತಿ ಮಕ್ಕಳಿಗೆ ಊಟ ಕೊಡಕ್ಕಾಗಲಿಲ್ಲ, ಪರಮಾತ್ಮ ತಂದು ಕೆಲ್ಸಕ್ಕೆ ಹಚ್ಚಾಳು. ಕೆಲಸಕ್ಕೆ ಹಚ್ಚಿದವ್ರು ದೊಡ್ಡವ್ರು, ಕೆಲಸ ಮಾಡಿದವ್ರು ದೊಡ್ಡವ್ರು ಅಂತಕ್ಕಂಥ ಮಾತನ್ನ ಕೇಳಿದ್ರು. ಬಾಯಿ ಕೆಲಸಕ್ಕೆ ಹತ್ತಕ್ಕಿಂತ ಪೂರ್ವದೊಳಗೆ ಪರಮಾತ್ಮನ ಕುರಿತು ಧ್ಯಾನ ಮಾಡಿದ್ದಿ. ನಮ್ಮಪ್ಪ ಒಲಿಬೇಕಾದ್ರೆ ಹಂಗಲ್ಲ. ನಿಮ್ಮಂತವ್ರೆಲ್ಲ ಬ್ರಹ್ಮದೇವ್ರ ಪ್ರಾಸ್ ಬಿಟ್ಕೊಂಡ, ಸ್ವತಃ ಹುಟ್ಟಿರ್ತಕ್ಕಂಥ ಮಗ ಪ್ರಾಸ್ ಬಿಟ್ಕೊಂಡ್ರ ನಿಮ್ಮಂತವ್ರಿಗೆ ಕಾಣಂಗಿಲ್ಲ. ಅವ ಸಿಗಬೇಕಾದ್ರೆ ಪಡಬಾರ್ದು, ಕಷ್ಟ ಪಡಬೇಕಾಕತಿ. ಕೆಳಗೆ ತಲೆ ಮಾಡಿ ಮ್ಯಾಲ ಕಾಲು ಮಾಡಿ ಕೋಟಿನಿಂದ ಪಾರ್ವತ ದೇವಿ ಇವಾಗ ಗಂಡಾಗಬೇಕಂತ ತಿಳ್ಕೊಂಡು ತಪಸ್ಸು ಮಾಡ್ಯಾವ. ಅಡಿವಾಗಿರ್ತಕ್ಕಂಥ ತಪಲ ಎಲಿ ತಿಂದು ಕೆಳಗೆ ತಲೆ ಮಾಡಿ ಮ್ಯಾಲ ಕಾಲು ಮಾಡಿ 3,000 ವರ್ಷಗಳ ಕಾಲ ತಪಸ್ಸು ಮಾಡಿ ಒಳ್ಳೆ ಪರಮಾತ್ಮನನ್ನು ಪಡ್ಕೊಂಡಾಳ. ಹೌದಿಲ್ಲ? ಮತ್ತ ಕೆಲಸ ಹಚ್ಚಬೇಕತ್ತ. ಅಲ್ಲಿ ಕೆಲಸ ಹಾಕಿದಕ್ಕೆಲ್ಲ ಶಿವದೂತೆ ಅಂತೇಳಿ ಆಗನ್ ಹೇಳಿನ. ಶಿವದೂತೆ ಅಂದ್ರೇನ? ಏನು? ಶಿವನ ಸೇವಕಿ. ದೂತೆ ಅಂದ್ರೆ ಶಿವನ ಸೇವಕಿ. ನೀ ಸೇವಕಿಯಾಗಿ ಅವನ ಧ್ಯಾನ ಮಾಡಿ ಕರೆದಾಗ ಅಣ್ಣಪ್ಪ ಸಕಲ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕುವಂತ ಪರಮಾತ್ಮನ ತಾಕತ್ತೈ ಹೊರತಾಗಿ ಯಾರಿಗೂ ಇಲ್ಲ, ಆಗೋದಿಲ್ಲ. ಹೌದಿಲ್ಲ? ಹೆಂಗಪ್ಪ ಅಂತ ಕೇಳಿದ್ರೆ ಹೇಳಿದ್ರಿ ಇವ್ರು ಬಹಳ ಚಂದ. ಹೇಳ್ತಾನವ ಏನಪ್ಪ ಅಂತ ಕೇಳಿದ್ರೆ ಕರಿ ಮರಿ ಅವತ್ತ, ಕರಿ ಮರಿ ಅವತ್ತ. ನೀ ಮೊದಲು ಕರಿ ಯಾಕಂಗದಿ, ನೀ ಕರಿ ಬಣ್ಣ ಹೋಗಬೇಕಾದ್ರೆ ಯಾರನ್ನು ಪಡ್ಕೊಂಡೆ, ಯಾರನ್ನ ಹೆಂಗ ಬಣ್ಣ ಬತ್ತೊಳ್ತಕ್ಕಂಥ ಮುಂದಿನ ಸಂದಿಗೆ ಬಂದು ಹೇಳ್ಬೇಕು. ಹೇಳ್ತಾರಲ್ಲ, ನಾ ಕರಗಿಲ್ಲ ನನ್ನಟ್ಟು ಚಲುವ ವಿಶ್ವದೊಳಗೆ 18 ಅಲ್ಲ 10 ಲೋಕಗಳಲ್ಲೂ ಕೂಡ ನನ್ನ ಕೀರ್ತಿ ಅದ. ನನ್ನ ಅಪ್ಪನ ಬಣ್ಣಕ್ಕಾಗಿ ಮರಳಾಗಿ ನಿಮ್ಮಂತವ್ರು 1000 ಮಂದಿ ಅಲ್ಲ, 8 ಮಂದಿ ಬಣ್ಣ ಹಚ್ಚಾರ. ಮುಂದಿನ ಸಲ ಹೌದಿಲ್ಲ? ಅವಳ ಬಣ್ಣಕ್ಕೆ ನೀ ಹೆಸರಾಕತ್ತಿ ಅಂದ್ರ ನಿನ್ನ ತಾಟ್ನ್ಯಾಗ ಮೊದಲು ದೊಡ್ಡ ಹೆಗ್ಗಣ ಬರ್ತೈತಿ, ಅದನ್ನ ತಕ್ಕೋ. ನನ್ನ ತಾಟ್ನ್ಯಾಗ ಬಿಟ್ಟು ನನ್ನ ಹುಡುಕಾಡಕ್ ಹೋಗಬೇಡ. ನಾ ಕರಗಿಲ್ಲ. ನನ್ನಂತ ಸುಂದರವಾಗಿರ್ತಕ್ಕಂಥ ಪುರುಷ ವಿಶ್ವದಲ್ಲೇ ಜಗತ್ತಿನಲ್ಲೇ ಇಲ್ಲ. ಕರಗಿದ್ದಕ್ಕೆ ನೀ ಅದಿ. ಕರಗಂದದಕ್ಕಾಗಿ ಸತ್ಕೊಂಡು ಹೋಗಿ ಬೇರೆ ಕಡೆ ತಪ ಮಾಡಿ ಯಾರನ್ನು ಹೊಲಿಸ್ಕೊಂಡು ಮತ್ತೆ ಹೊಳೆ ಬೇರೆ ಬಣ್ಣ ತಗೊಂಡು ಬಂದದಿ. ಹೌದು, ಯಾರಿಂದ ಬಂದದಿ? ಯಾರಿಂದ? ನೀ
ಮರ್ಯಾದೆ ಕರಿ ಮಾಡಕ್ ಮೊದಲು ಆಗಿಲ್ಲ ಹೌದಿಲ್ಲ ಹೌದು ಮತ್ತೊಂದು ಹೇಳಿದ್ರು ಅವ್ರು ಬಹಳ ಚಂದಾಗಿ ಏನಂತ ಹೇಳ್ತಾರೆ ಇವತ್ತು ಹೆಣ್ಣಂದ್ರೆ ಹೆಚ್ಚಿನ ಕೆಲಾಳು ಹೆಣ್ಣಂದ್ರೆ ಶ್ರೇಷ್ಠದಾಳು ಹೌದು ನಾಳೆ ಬರೋ ಹಬ್ಬ ದೀಪಾವಳಿಗೆ ಹಾ ಈ ಆರ್ತಿಗೆ ಮಾಡ್ಕೋಬೇಕಾದ್ರೆ ಮನ್ಯಾಗ ಹೆಣ್ಮಕ್ಳು ಬೇಕು ಬೇಕು ನಿಮ್ಗೆ ರಾಖಿ ಕಟ್ಟಬೇಕಾದ್ರೆ ಹೆಣ್ಮಕ್ಳು ಬೇಕು ಬೇಕು ಬಹಳ ಚಂದ ಮನಸ್ಸಿಕ್ಕಿದೆ ಹೇ, ಹೇ, ಹೇ. ಹೌದಿಲ್ಲ ಆರ್ತಿಗೆ ಮಾಡ್ತಿ ರಾಖಿ ಕಟ್ತಿ ಹಾ ದೀಪಾವಳಿಗೆ ಆರತಿ ಯಾವ ಕಾರಣಕ್ಕಾಗಿ ಮಾಡಿದ್ವಿ ಹೌದು ದೀಪಾವಳಿ ದಿನ ಆರತಿ ದೀಪಾವಳಿಗೆ ಆರತಿ ಯಾವ ಕಾರಣಕ್ಕಾಗಿ ಮಾಡಿದಿ ರಾಖಿ ಹಬ್ಬದ ದಿನ ರಕ್ಷಾ ಬಂಧನ ಯಾವ ಕಾರಣಕ್ಕಾಗಿ ಕಟ್ಟಿದಿ 18 ಪುರಾಣದಾಗ ಇವರವ್ರಿಗೆ ಕಟ್ಟಿರ್ಬೇಕು 18 ಪುರಾಣ ಇವರ ಬೆಳಗಿರ್ಬೇಕು ಹೇಗಿತ್ತು ಹೇಳ ನೀಗಿದ್ರೆ ಹಾರಿಗಿರಿ ಚುಟ್ಕೋ ಮಾಮ ಅಣ್ಣು ನಾನ ಹೇಳೋಕ್ ಇತಿಹಾಸ ಮಾಸ್ತರ ಇನ್ನು ಇಲ್ಲಿ 10 ಹೆಣ್ಣು ಹುಟ್ಟಿದ್ರ ನೋಡ್ರೆ ವಿಚಾರ ಏನ್ ಹೇಳ್ತಾರ ಅವ್ರು ನೀವು 10 ಮಂದಿ ಗಂಡು ಮಕ್ಕಳು ಹೇಳ್ರಿ ಒಂದು ಹೆಣ್ಣು ಬೇಕ ಹೌದಿಲ್ಲ ನೀವು ಎಷ್ಟೋ ಹೆಣ್ಣು ಹರಿದ್ರು ಕೂಡ ನಾ ಏನ್ ಹೇಳ್ತೀನಿ ನೀವು 10 ಹೆಣ್ಣು ಹರಿದ್ರು ಕೂಡ ಒಂದೇ ಗಂಡು ಹುಟ್ಲಿಲ್ಲಪ್ಪ ಅಂತಂದ್ರ ಈ ನಿಮ್ಮ ಹೆಣ್ಣಿನ ಜನ್ಮಕ್ಕೂ ಮುಕ್ತಿನ ಇಲ್ಲ ಮುಕ್ತಿ ಸಿಗುದಿಲ್ಲ ನೀ ಎಷ್ಟ ಹೆಣ್ಣು ಹರಿದನ ಹೆಣ್ಣತ್ತ ಪಡ್ಕೊಂಡಿದ್ರು ಕಡೆಗೆ ಗಂಡ ಮಗ ಒಂದೇ ಹುಟ್ಟಿದ್ರು ಊರಿಗೆಲ್ಲ ಪೇಡೆ ಹೆಚ್ಚು ಖುಷಿ ಮಾಡ್ತಾರ ಗಂಗಾಳ ಬರ್ತಾರ ಗಂಗಾಳ ಅಲ್ಲ ಇನ್ನು ನೋಡಿ ಇಲ್ಲಿ ಏನ್ ಹೇಳ್ತಾನ ಗೊತ್ತದ ಮಾಸ್ತರ ಏನ್ ಹೇಳ್ತಾರ್ರಿ 10 ಹೆಣ್ಣು ಹುಟ್ಟಿದ್ರು ಇವ್ರಿಗೆ ಮುಕ್ತಿ ಸಿಗಂಗಿಲ್ಲ ಅಂತ ನಾವು ಹೇಳಿದ್ವ ಇನ್ನು 10 ಗಂಡು ಹುಟ್ಟಿದ್ರು ಮುಕ್ತಿ ಸಿಗಂಗಿಲ್ಲ ಅಂತ ನೀ ನಮಗ್ ಹೇಳ್ಬೇಕ ಇದ್ರೊಳಗ ಗಂಡು ಹುಟ್ಟಿ ತಾಯಿ ತಂದೆ ಋಣ ತೀರ್ಸಿದ್ವು ನಾವು 2 ಮಂದಿ ಋಣ ತೀರ್ಸಿದೀವಿ ಗಂಡು ಹುಟ್ಟಿದ ಮೇಲೆ ತಾಯಿ ತಂದೆ ಋಣ ನಾವು ತೀರ್ಸಿದೀವು ನೀವು ಹೆಣ್ಣು ಮಕ್ಕಳ ಹೆಂಗಸರು ಹುಟ್ಟಿ ನೀವು ತಾಯಿ ತಂದೆ ಋಣ ಯಾರು ತೀರ್ಸಿದೀವಿ ಮುಂದಿನ ಸಂದ ಹೇಳ್ತಾರೆ ಹೌದ್ ಮತ್ತ ಹೌದ ಅವ್ರು ಬಹಳ ನಮ್ಗೆ ಹೆಂಗ್ ಸುಧಾರ ಹೇಳಕತ್ತ ನೋಡಿ ಇಲ್ಲಿ ಅವರು ಬಹಳ ಚಂದ ತಿರ್ಸಾರು ಹೌದ ಹತ್ಕೊಂಡ್ ಮನೆಗೆ ಬಂದು 3 ಬಾಗಲ ಮಾಡಿ 3 ಮಣಿ ಮಾಡಿ 3 ಒಲಿ ಮಾಡಿಬಿಟ್ಟಾರು ತೀಸಿಬಿಟ್ಟಾರು ಹೇಳಕತ್ತ ನಾವು ಹೌದಿಲ್ಲ ಇದನ್ನು ಬಾಳ ಬೇಡ ಮತ್ತೊಂದು ಮಾತು ಬಹಳ ಚಂದ ಹೇಳಿದ್ರು ಅವರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಉಮಾದೇವಿ ಅಂತಕ್ಕಂಥ ಉಮಾದೇವಿ ಹುಟ್ಟಿಲ್ಲ ಪಾರ್ವತದೇವಿ ಹುಟ್ಟಬೇಕಾದ್ರೆ ಅವಾಗಾದ್ರ ಬಹಳ ಒಳ್ಳೇದಾಗೈತತ್ತ ಜಗತ್ತಿಗೆ ಕಲ್ಯಾಣ ಆಗೈತತ್ತ ಅಗ್ನಿಗೆ ಉಪಕಾರ ಆಗೈತತ್ತ ಯಾರಿಗೂ ಉಪಕಾರ ಆಗೈತತ್ತ ಮತ್ತೆ ಪರಮಾತ್ಮನಿಂದ ಹುಟ್ಟುವಾಗ ಏನು ಉಪಕಾರ ಆಗೈತಿ ನಿಮ್ಮ ಪರಮಾತ್ಮ ಯಾವ ನಕ್ಷತ್ರ ಇತ್ತು ಯಾವಾಗ ಹುಟ್ಟಿದ್ ಹೆಂಗಿದ್ದಂತಕ್ಕಂಥ ಮಾತನ್ನ ಕೇಳರು ಅದಕ್ಕೆ ಗುರುಗಳು ಒಂದು ಮಾತು ಹೇಳ್ಬೇಕಾಗ್ಯದಿಲ್ಲ ಏನಂತ ಪರಮಾತ್ಮ ಹೆಂಗಪ್ಪ ಅಂತ ಕೇಳಿದ್ರು ಸ್ವಯಂ ಜ್ಯೋತಿ ಹೌದಿಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಅವರ ಕಣ್ಣು ಇಲ್ಲ ಬಾಯಿ ಇಲ್ಲ ಕಣ್ಣಿಗೆ ಕಾಣಂಗಿಲ್ಲ ಹೋಗಿರ್ತಾನ ಸಿಗಂಗಿಲ್ಲ ಹೆಂಗದಪ್ಪ ಅಂತ ಕೇಳಿದ್ರೆ ಬಾಯಿಲ್ಲದ ಮಾತಾಡ್ತಾನ ಕಾಲಿಲ್ಲದ ನಡಿತಾನ ಕೇಳ್ತಾನ ಈ ವಿಶ್ವವನ್ನ ಒಂದು ಪಾದದಿಂದ ಮುಚ್ಚಿ ಹಾಕಿ ನೋಡುವ ಹಂಗ ಅಷ್ಟೇ ಅಲ್ಲ ವಿಷ್ಣು ಪುರಾಣದಾಗ ಬರದಾರ ಬಾಯಿ ಇಲ್ಲದ ನುಂಗುತ್ತಾನ ಕಿವಿ ಇಲ್ಲದ ಕೇಳ್ತಾನ ಕಣ್ಣು ಇಲ್ಲದ ನೋಡ್ತಾನ ಮೂಗಿಲ್ಲದ ವಾಸ ಹಿಡಿತಾನ ಇನ್ನೂ ಒಂದು ಧಗದ ಇಲ್ಲದ ಮಾಡಿಬಿಡ್ತಾನ ಹಂಗೇನ್ರ ಮುಂದಿನ ಸಂದಿಗೆ ನಿಂದ ತಗೊಂಡು ಬರ್ರಿ ಹುಟ್ಟುದು ಸಾವುದು ನಿಮಗ ಅವ ಸ್ವಯಂ ಜ್ಯೋತಿಯಾಗಿ ಪರಮತ್ತ ಭೂಮಿ ತಲೆ ಮ್ಯಾಲ ನಾವು ನಿಂತು ಹಾಡಾಕತ್ತೀವಿ ಅಂದ್ರ ಭೂಮಿ ಯಾರ ಆಜ್ಞೆ ಮ್ಯಾಲ ಇರ್ತಪ್ಪ ಅಂತ ಕೇಳಿದ್ರ ನನ್ನಪ್ಪ ಪರಮಾತ್ಮನ ಆಜ್ಞೆ ಮ್ಯಾಲ ಭೂಮಿ ತಿರುಗುತ್ತೈತಿ ಭೂಮಿ ನಿಂತೈತಿ ಹೌದಿಲ್ಲ ಭೂಮಿ ನಿಂತೈತಿ ಪರಮಾತ್ಮನ ಆಜ್ಞೆ ಇಲ್ಲ ಒಂದು ಹುಲ್ಲು ಕಟ್ಟಿಸೋದು ಅಳಗಡಂಗಿಲ್ಲ ಅಂತೇಳಿ ಪುರಾಣ ಪಂಡಿತರು ಬರ್ದಿಟ್ಟಾರ ಅದಕ್ಕೆ ಹೌದಿಲ್ಲ ಹೆಂಗದ ಹೆಂಗಪ್ಪ ಅಂತ ಕೇಳಿದ್ರ ಅವನಿಗೆ ಏನು ಉಪಕಾರ ಆಗೈತಿ ಹೇಳ್ತೀನಿ ಕೇಳಲಿ ಅಂಡಗ 21 ಲಕ್ಷ ಲಿಂಗದ 21 ಲಕ್ಷ ಬುದ್ಧಿಗ 21 ಲಕ್ಷ ಜಲದ 21 ಲಕ್ಷ ಒಟ್ಟು 84 ಲಕ್ಷ ಜೀವಿಗಳಿಗೆ ಅನ್ನ ಹಾಕುವಂತ ತಾಕತ್ ಯಾರಿಗೈತಪ್ಪ ಅಂತ ಕೇಳಿದ್ರೆ ಯಾರಿಗಪ್ಪ ಪರಮಾತ್ಮಗೈತಿ ಹೌದಿಲ್ಲ ಒಂದ್ ಕಡೆ ಕತಿ ಬರ್ತೈತಿ ಹೆಂಗಪ್ಪ ಅಂತ ಕೇಳಿದ್ರೆ ಇದ ಕಾರಣಕ್ಕಾಗಿ ದಿನನಿತ್ಯ ಪರಮಾತ್ಮ ಏನ್ ಮಾಡ್ತೈತಪ್ಪ ಅಂತ ಕೇಳಿದ್ರೆ ಬೆಳಗಿನ ಜಾವದೊಳಗೆ ಲೋಕ ಸಂಚಾರಕ್ಕಾಗಿ ಹೊರಡ್ತಿದ್ದ ಪಾರ್ವತಿ ಕುತ್ಕೊಂಡು ನೋಡ್ತಿದ್ಲು ಇವ್ ದಿನ ಪರಮಾತ್ಮ 67 ತನ ಹೋಗ್ತಾನ ಎಲ್ಲಿಗೆ ಹೋಗ್ತಾನೋ ಸಾಯಂಕಾಲ ಮನೆಗೆ ಬರ್ತಾನೆ ಎಲ್ಲರೂ ಹೋಗ್ತಾನ ಅಂತಕ್ಕಂಥ ಮಾತು ತಲೆಗಿಟ್ಟುಕೊಂಡು ಭ್ರಾಂತಿ ಬಿಡಿತು ಯಾರಿಗೆ ಪಾರ್ವತ ದೇವಿ ಅವಾಗ ಪರಮಾತ್ಮ ಇದ್ರಂತ ಬರ್ತಿರ್ತಾನೆ ಹೋಗ್ಬೇಕಂತೇಳಿ ಪಾರ್ವತಿ ಬಂದು ಕೇಳ್ತಾಳ್ರಿಪ್ಪ ಯಾರನ್ನ ಕೇಳ್ತಾವ ಯಾರನ್ನ ಪರಮಾತ್ಮನ ಕೇಳ್ತಾಳ ಪರಮಾತ್ಮ ಸ್ವಾಮಿ ನೀವು 60 ಗುಣ ಹೋಗ್ತೀರಿ ಸಾಯಂಕಾಲ ಮತ್ತೆ ಮನೆಗೆ ಬರ್ತೀರಿ ಮತ್ತೆ ಎಲ್ಲಿ ಹೋಗ್ತೀರಿ ನೀವು ಯಾವ ಕಾರಣಕ್ಕೆ ಹೋಗ್ತೀರಿ ನಾವು ಸ್ವಲ್ಪ ಹೇಳಲ್ಲ ಅಂದಾಗ ಪರಮಾತ್ಮ ಹೇಳ್ದ ಏನಂತ ಹೇಳ್ದ
ಇವತ್ತ ಲೋಕದೊಳಗೆ 84 ಜೀವರಾಶಿಗಳದಾವ ಅಂದ್ರ ಅನ್ನ ಆಜ್ಞೆ ಮೇಲದಾವ. ನಾ ಹೋಗಿ ಅನ್ನ ಹಾಕೋ ತನಕ ಅವು ಬಾಯಾಗ ಹಣ್ಣು ಬೀಳಂಗಿಲ್ಲ. ಲೋಕಕ್ಕೆಲ್ಲ ಅನ್ನ ಹಾಕಿ ಬರ್ತಾನ ದಿನ ಅದಕ್ಕ ಹೋಗ್ತು ಮತ್ತು ಪರಮಾತ್ಮ ಹೇಳ್ತಾರಿಪ್ಪ. ಅವಾಗ ಪಾರ್ವತಿಗಳು ದೊಡ್ಡ ಭ್ರಾಂತಿ ಬಡಿತು. ಇವೆಲ್ಲ ಹೋಗ ಒಬ್ಬ ಮನುಷ್ಯ ಇನ್ನು 84 ಲಕ್ಷ ಜೀವರಾಶಿಗಳೆಲ್ಲ ಅನ್ನ ಹಾಕ್ತಾನಂದ್ರ ಹಂಗ ಹಾಕ್ತಾನ ಅನ್ನ 57 ಏನಪ್ಪ ಅಂತ ಕೇಳಿದ್ರ ಒಂದು ರೀತಿ ಸೊಕ್ಕ ಬರ್ತದೆ. ಹೌದು ಹೌದಿಲ್ಲ? ಸೊಕ್ಕ ಬಂದು ಮನರಂಜನೆ ಒಂದು ಹಳ್ಳ ಹೊಡ್ಲಿಕ್ಕೆ ಮತ್ತೆ ಪರಮಾತ್ಮ ಯಥಾ ಪ್ರಕಾರ ಅನ್ನ ಹಾಕಕ್ ಹೊಂಟಿದ್ದ. ಪರಮಾತ್ಮ ಬಂದು ಕೇಳು, ಪರಮಾತ್ಮ ಎಲ್ಲಾ ಜೀವರಾಶಿಗಳು ಅನ್ನ ಹಾಕಿ ಬರ್ತೀರಿ ಅನ್ಲಕ್ ಪ್ರತಿಯೊಂದು ಜೀವರಾಶಿಗಳಿಗೆ ಒಂದೇ ಬಿಡ್ಲಾರ್ದು ಅನ್ನ ಹಾಕಿ ಬರ್ತೀನಿ ಅಂತ ಹೇಳಿದ. ಅವಾಗ ಪಾರ್ವತ ದೇವಿ ಪರಮಾತ್ಮ ಹೋದ ತನ್ನ ಕೊಳ್ಳಾಗಿರ್ತಕ್ಕಂತ ಬೆಳ್ಳಿ ಗುಂಡಗಡಿಗೆ ಒಳಗ ಸಣ್ಣದೊಂದು ಇರ್ವಿ ತಗೊಂಡು ಇರ್ವಿ ಬಿಟ್ಲು. ಹೌದಿಲ್ಲ? ಹೌದು. ತನ್ನ ಗುಂಡಗಡಿಗೆ ಒಳಗೆ ಇರ್ವಿ ಬಿಟ್ಲು. ಇರ್ವಿ ಬಿಟ್ಟುಕೊಂಡು ಇಟ್ಕೊಂಡು ಕುಟ್ಲು ಹಂಗಾಕಿ ಪ್ಯಾಕ್ ಮಾಡ್ಕೊಂಡು ಪರಮಾತ್ಮ ಯಥಾ ಪ್ರಕಾರ ಅನ್ನ ಹಾಕಿ ಬರಾಕತ್ತಿದ್ದ. ನೀರು ತಗೊಂಡು ಹಾದ್ಲು. ಪರಮಾತ್ಮ ಎಲ್ಲಾ ಜೀವರಾಶಿಗಳಿಗೆ ಅನ್ನ ಹಾಕಿ ಬಂದೀನಪ್ಪ ಅಂತಕ್ಕಂಥ ಮಾತನ್ನು ಯಾರು ಕೇಳು? ಪರಮಾತ್ಮಗೆ ಪಾರ್ವತಿ ಕೇಳು. ಕೇಳ್ತಾರ್ರಿ. ಅವಾಗ ಪರಮಾತ್ಮ ಹೇಳ್ದ, ಒಂದು ಜೀವರಾಶಿಯನ್ನು ಬಿಟ್ಟಿಲ್ಲ, ಸಕಲ ಜೀವರಾಶಿಗಳಿಗೆಲ್ಲ ಅನ್ನ ಹಾಕಿ ಸರಿ ಬಂದನಿ, ಸಂಶಯ ಇಲ್ಲ ಅಂತ ಪರಮಾತ್ಮ ಅಂದ. ಅವಾಗ ತೊಕ್ಕಿನ ಪಾರ್ವತಿ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರೆ ಕೊಳ್ಳಾಗಿನ ಗುಂಡಗಡ್ಡಿ ತೆಗೆದ್ಲು, ಇದಕ್ಕೂ ಆಹಾರ ಹಾಕಿದ ತೆಗೆದು ನೋಡಕ್ ಆದ್ವು. ಬಂಧುಗಳ ಬಾಯಾಗೊಂದು ಇರುವಿಗೆ ಸಕ್ರಿ ಹಚ್ಚಿತ್ತ. ತಾಕತ್ ಯಾರಿಗದು? ಯಾರಿಗದ? ನಮ್ಮ ಅಪ್ಪಾಗ ಅನ್ನ ಹಾಕುವಂತ ತಾಕತ್ತದ. ಅನ್ನ ಹಾಕುವಂತ ಕೆಲಸ ಸಕಲ ಜೀವರಾಶಿಗೆ ಭೂಮಿ ತೆಲನಾಗಿರ್ತಕ್ಕಂತ ಕ್ರಿಮಿ ಕೀಟಗಳು ಹಿಡ್ಕೊಂಡು ಪ್ರತಿಯೊಂದು ಜೀವಿಗಳಿಗೂ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ? ನಮ್ಮ ಅಪ್ಪಾಗೈತಿ. ಅದ ಕಾರಣಕ್ಕಾಗಿ ನಿಮ್ಮ ಅವ್ವಾಗ ನೀಗಲಾರ್ಕ ಹೌದು ಧ್ಯಾನ ಮಾಡ್ಕೊಂಡು ಕರೆದ ನಿಮ್ಮವ್ರಿಗೆ ನೀವು ಅನ್ನ ಹಾಕೊಂಡಳು. ಮತ್ತೊಂದು ಹೇಳಿದ್ರಿ ಇವರು, ಊಟ ಕೊಟ್ಟಿರಿ ನೀವು, ಚಲೋ ಊಟ ಕೊಟ್ಟಿಲ್ಲ, ಹಡದ ಬಾಣಂತರ ತಿಂದ್ರಿ, ಚಳಿ ಹೂಸಿನ ತಿಂದ್ರಿ ಅಂದ್ರಿ, ಕೊಟ್ಟಿಲ್ಲ ಅಂತಕ್ಕಂತ ಮಾತು ಹೇಳಿದ್ರಿ. ನಮ್ಮಪ್ಪ ಚಲೋ ಊಟನ ಕೊಟ್ಟಾನಲ್ಲಿ. ಹೌದು ಹೌದಿಲ್ಲ? ಆಗಿಂದ ನೋಡ್ಬೇಡ್ರಿ, ಕೆಳಗೆ ಹಂಗ ಸ್ವಲ್ಪ ನೋಡ್ಕೊತ ಬರ್ರಿ. ನಮ್ಮಪ್ಪ ಸುಮಾರು ಊಟ ಕೊಟ್ಟಿಲ್ಲ, ಚಲೋ ಊಟನ ಕೊಟ್ಟಾನ. ಆಡಿಸಿ ನೋಡ್ಬೇಕಾಕೈತಿ ಅಲ್ಲಿ. ಯಾಕಾಗ ಭಕ್ತ ಕೊಟ್ಟಾನಂದ್ರ ಪರೀಕ್ಷೆ ಬಹಳ ಚಂದ ಮಾಡ್ತಾನ ಪರಮಾತ್ಮ. ಹೌದು. ಹೆಂಗಪ್ಪ ಅಂತ ಕೇಳಿದ್ರೆ ಸತ್ಯ ಹರಿಶ್ಚಂದ್ರಿಗೆ ಬಿಟ್ಟಿಲ್ಲ, ಯಾವ ಭಕ್ತ ಕುಂಬಾರನಿಗೆ ಬಿಟ್ಟಿಲ್ಲ, ಭಕ್ತ ಪ್ರಹ್ಲಾದನಿಗೆ ಬಿಟ್ಟಿಲ್ಲ, ಭಕ್ತ ಶ್ರೀಯಾಳಿಗೆ ಬಿಟ್ಟಿಲ್ಲ, ನಿಮ್ಮನ್ನೆಲ್ಲರೂ ನಿಂಬೆಟ್ಟು ಹೂವೆ ಬಿಟ್ಟಿಲ್ಲ. ನಮ್ಮಪ್ಪ ಪರಮಾತ್ಮ ಬಹಳ ಕೆಟ್ಟ ಕಾರ್ಯ. ನಿಮ್ನೆಲ್ಲರೂ ನಿಂಗ ಓಯಪ್ಪ ಮಾತಾಡೋದಕ್ಕೆ ಕೇಳ್ತಾನೆ ಕೇಳ್ಬೇಕಾದ್ರೆ ನಾನೇ ಹೇಳ್ತೇನೆ, ನೀವು ಪುಸ್ತಕ ಬರ್ಕೋರಿ ಹೇಳ್ತಾನೆ, ಓದ್ಕೊಂಡು ಹೇಳ್ತಾನೆ ಅವ್ರಿಗೆ. ಹಾಡೋನಿಗೆ ನಿಮ್ಗೆ ತಂದೈತಿ, ಹಾಡೋನಿಗೆ ಜನರು ಒಂದು ಹಾಡ್ಬೇಕು, ಒಂದು ಹಾಡ್ಬೇಕು, ನೀವು ಇಡ್ಬೇಕು ಮೊಬೈಲ್ ಎಲ್ಲ ಮಾತಾಡಿ ಅಲ್ಲೇ ಇಡ್ಬೇಕು. ನೀವು ಹೇಳ್ತಾನೆ ನೀನ ಮಾತಾಡಿ ನಡೆಯಂಗಿಲ್ಲ. ಪುಸ್ತಕ ಬರ್ಕೊಡ್ ಹೇಳ್ತಾನೆ ನಾನು ಹೋಗಿ ಹೇಳ್ತಾನೆ ಬರಬೇಕು. ನೀವು ಬರಬೇಕು ಏನಿದು ಒಟ್ಟ ಬರಬರಿ ಇಟ್ಕಪ್ಪ. 20,000 ನಿಮಗೆ ಕೊಟ್ಟು ಬೇಕಾದ್ರೆ ಮಾತಾಡಿ ಇಡ್ತಿದ್ದು, ಕಡೆ ಕಟ್ತಿದ್ದು. ಹೌದು. ಮಾತಾಡೋದ ಜನರು ಮಾತಾಡೋದ ಹಾಡೋನಿಗೆ ಅರ್ಥ ಮಾಡ್ತೀವಿ. ನಾವು ಎಲ್ಲ ಹೇಳ್ತೇವೆ. ನೀವು ನಿಮ್ಗೆಲ್ಲ ಗಡಿಯಾಳ ಕಟ್ಟಿ ಮೊಬೈಲ್ ಅದ ನೀನು ಹೋಗಿ ಏನಿಲ್ಲ ಬರಬರಿ 2 ತಾಸು 1.5 ತಾಸು ನೀನ್ ಹಾಡಕೈತಿ ಮಾತಾಡ್ಕೈತಿ. ಟೈಮ್ ಪ್ರಕಾರ ಬೇಕಾಗಿಲ್ಲ, ಮಾತಾಡೋದ್ರ ಜನರು ಒಂದ ನೀ ಹೇಳ್ತಿಕ್ ಹಾಡ, ಒಂದ್ ಜಾನಪದ ಹಾಡು ಒಟ್ಟು ಇಟ್ಬಿಡ. ಏನು ಮಾತಾಡ್ಬಾರ್ದು, ಒಟ್ಟ ಬಾರ್ದ ಆಟ ಮಾತಾಡ್ಬೇಕಾದ್ರೆ 20,000 ರೊಕ್ಕ ಕೊಟ್ಟು ಮತ್ತೆ ಮಾತಾಡ್ತಿತ್ತು. ಏನಿಲ್ಲ ಬರಬರಿ. ನೀವು ಮಾತಾಡೋದ ಬಂದ್ರೆ ಮಾತಾಡೋದು ಬಿಡ್ತೀವಿ ನಾವು. ಸರ್ ಒಟ್ಟು ಮಾತಾಡೋದ ಬಂದ ಒಟ್ಟು ಬಾರ್ದ. ಯಾರು ಯಪ್ಪ ಸಮಾಧಾನ ದೇವ್ರ ಯಾಕಪ್ಪ ಅಂತ ಕೇಳ ಕೋರಿ ಹತ್ತಲೇ ಇಲ್ಲ. ಹಾಡೋರು ಬಾಯಿ ಕಿತ್ತನು ಕೇಳೋರ್ ಕಿವಿ ಮೇಲೆ ಇರ್ತಾವ. ಹೌದು. ಅಣ್ಣಗಳು ನಮ್ಮ ಕೃಷಿಯರನ್ನ ಹಾಡ ಕಳ್ಸಿರ ಮಾತಾಡೋದು ಬೇಡ ಅಂದ್ರೆ ನೇರವಾಗಿ ಹಾಡಾಡ್ತೀವಿ, ಮಾತಾಡೋದು ಬಂದ್ ಮಾಡ್ತೀವಿ. ಅದು ಅವ್ರು ಕೇಳಿದ್ರೆ ಕುತ್ರ ಕೊಡಾಕತ್ತಿತ್ತು ನಾವ. ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ತೀವಿ ನಾವು. ಅಣ್ಣನ ಮನಸ್ಸ ಕಲ್ಲಾಗೈತಿ ಬ್ಯಾಡ. ಒಂದ್ ಜನಪದ ಉಳಿದಿತ್ತು ಒಟ್ಟ ಬ್ಯಾಡ ಬರ್ತಾರ ಹೋಗಿ. ಒಂದ್ ಜನರೋಡಿ ಒಂದ್ ಜನಪದ ಯಾರು ಸುಲಿ ಬೈ ಸರಿ ಕಟ್ಕೊಂಡು ಬರ್ರಿ ನೀವು. ಬೈರಿ ಕಟ್ಕೊಂಡು ಬರ್ರಿ ಬರಾಬರಿ ನನಗೆ ಅಣ್ಣ